ಸಮಸ್ಯೆಗಳು ಯಾರು ಕೊಡ್ತಾರ? ನೀರು ಏಟ್ ಹೊರ್ತದ, ನೀರು ಮುದುಕಿ ಅಂತಾರ, ಬೇಯ್ತಾರ, ಹಿಂದ ಮುಂದ ಬಾಳ ಬೇಯ್ತಾರ. ನನಗೂ ಸರ್ ನಮ್ಗ ನೀರ್ ತರಿಸಿದ್ರೆ ಇಲ್ರಿ, ನೀರಿಗ್ ಬಾಳ ತಿಪ್ಪಲಾಗ್ಯದ್ರಿ. ನಮ್ಗ ಎಷ್ಟ್ ವರ್ಷ ಆಯ್ತ್ರಿ, ಹೊತ್ತು ಸಾಕಾಗ್ಯದ್ರಿ. ನಮ್ಗ ಸಣ್ಣ ಮಕ್ಕಳು ತಗೊಂಡ್ ಹಂಗೆ ಹೋಗಿ ತರ್ತೀವ್ರಿ 1 ಕಿಲೋಮೀಟರ್. ನೀರನ್ನ ಕೊಡ್ರಿ, ವಿಷಯನ ಕೊಡ್ರಿ ಆ ಕಡೆ, ಇಲ್ಲಾಂದ್ರೆ ಊರು ಬಿಟ್ಟು ಹೋಗ್ತೀವ್ರಿ. ಯಾವ್ರಿಗನ್ನ ಎಷ್ಟು ವರ್ಷ ಕೂಲಿ ಮಾಡ್ಕೊಂಡ್ ಬದುಕ್ತಿವ್ರಿ ನಾವ್. ನೀರ್ ತರ್ಕೊಂತ ಮನೆಗೆ ಕೊಡ್ಬೇಕ್ರಿ. 1 ಕಿಲೋಮೀಟರ್ ದೂರ ಎಲ್ಲಿ ಯಾವ ಅಲ್ಲಿಗೆ ಹೋಗಿ ತರ್ಬೇಕ್ರಿ. ಶುದ್ಧ ನೀರ್ ಬೇಕ್ರಿ ಸರ್ ಕುಡಿಲಕ್ಕ. ನಮ್ಗ ಫಿಲ್ಟರ್ ನೀರ್ ವ್ಯವಸ್ಥೆ ಬೇಕ್ರಿ. ಇವು ಹೊಲಸು ನೀರ್ ಕುಡಿದು ನಮ್ಗ ರೋಗಗಳು ಜಾಸ್ತಿ ಆಗ್ತಾ ಇದಾವ. ಇಷ್ಟು ದೊಡ್ಡ ಪಂಚಾಯತ್ ಇದ್ದುಕೊಂಡು ನಮ್ಗ ಫಿಲ್ಟರ್ ನೀರ್ ವ್ಯವಸ್ಥೆ ಇಲ್ಲ ರೀ. ನಮ್ಗ ಫಿಲ್ಟರ್ ನೀರ್ ವ್ಯವಸ್ಥೆ ಬೇಕು. ಹಾಸ್ಪಿಟಲ್ ಸಮಸ್ಯೆನೂ ಇದೆ. ಡಾಕ್ಟರ್ ವಾರಕ್ಕೊಂದ್ಸಲ ಬರ್ತಾರೆ, ನೋಡ್ತಾರೆ. ನಮ್ಗ ಡಾಕ್ಟರ್ ವ್ಯವಸ್ಥೆನೂ ಬೇಕು. ನಾವು ರಾಂಪುರ ಅಂತ ಬಾಳ ದೂರ ಐತಾರೆ, 1 ಕಿಲೋಮೀಟರ್ ಆಗ್ತದ್ರೆ ಅಲ್ಲಿಂದ ತಂದ್ಕೊಂಡಿದೀವ್ರಿ. ಏನಮ್ಮ? ಶುದ್ಧ ನೀರಿನ ವ್ಯವಸ್ಥೆ ಬೇಕ್ರಿ ಸರ. ಒಂದು ಶುದ್ಧ ನೀರಿನ ವ್ಯವಸ್ಥೆ ಇಲ್ಲ ಸಂಬಂಧ ಎಲ್ಲ ನಾಳೆ ನೀರೆಲ್ಲ ಗಬ್ಬೆದ್ದು ಬರಕತ್ತವ್ರಿ ಸರ್. ಅವೇ ಕುಡಿಯಕತ್ತೀವಿ ಸರ್. ಮೋರಿಗಳೊಂದು ಕ್ಲೀನ್ ಆಗ್ಬೇಕ್ರಿ. ಮೋರಿಗಳು ಸ್ವಚ್ಛವಾದ್ರೆ ನೀರು ಸ್ವಚ್ಛ ಬರ್ತಾವ್ರಿ ಸರ್. ಹಂಗಾಗಿ ನಾವ್ ಇದ್ರ ವ್ಯವಸ್ಥೆ ಮಾಡ್ಕೋದು. ಹಾಸ್ಪಿಟಲ್ ಇಲ್ಲ ರೀ ಸರ್, ಬರಲ್ರಿ ಸರ್. ಮನೆಗೆಲ್ಲ ಕೆಲಸ ವ್ಯವಸ್ಥೆ ಆಗ್ತದ ಸರ್. ಹಾಸ್ಪಿಟಲ್ ಹೋದ್ರೆ ಹಾಸ್ಪಿಟಲ್ ಡಾಕ್ಟರ್ ಸರ್ ಟೈಮಿಗೆ ಎಲ್ಲ ಹೆಣ್ಣು ಸಮಸ್ಯೆ ಬಹಳ ಅದ ಸರ್. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಣೇಶ್. 20 ದಿವಸ ಆಗಿದೆ ಪೈಪ್ ಲೈನ್ ಒಡೆದು ಹೋಗಿ, ಆದ್ರೂ ಸರಿಯಾಗಿ ಪೈಪ್ ಜೋಡಿಸುವಂತ ಅಥವಾ ಸರಿ ಮಾಡುವಂತ ಕೆಲಸ ಯಾಕಾಗ್ತಿಲ್ಲ? ಪ್ರದೇಶದಲ್ಲಿ ಜನ ಯಾವ ತರ ಪರದಾಟ ಪಡ್ತಾ ಇದ್ದಾರೆ? ನಿಮ್ಮಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಪ್ಲೀಸ್ ಬಿ ಆನ್ಲೈನ್. ಈಗ ಚಿಕ್ಕದೊಂದು ಬ್ರೇಕ್. ದಾವಣಗೆರೆ ಬಾಗಲಕೋಟೆ ಉಪಚುನಾವಣೆ ಅಖಾಡ ರಂಗೇರಿದೆ. ಟಿಕೆಟ್ ಘೋಷಣೆ ಆಗ್ತಾ ಇದ್ದಂಗೆ ಇವತ್ತು ಉಭಯ ಕ್ಷೇತ್ರಗಳಲ್ಲಿ ನಾಮಪತ್ರ ಸಲ್ಲಿಕೆ ಭರಾಟೆ ಜೋರಾಗಿ ನಡೆಯುತ್ತೆ. ಇವತ್ತೇ ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನ. ದಾವಣಗೆರೆ ಬಾಗಲಕೋಟೆಯಲ್ಲಿ ಇಂದು ಉಭಯ ಪಕ್ಷಗಳ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆಯನ್ನ ಮಾಡ್ತಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಮತ್ಗೆ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂಗೆ ಬಂಡಾಯ ಭುಗಿಲೆದ್ದಿದೆ. ಕಾಂಗ್ರೆಸ್ನಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಸಾದಿಕ್ ಪೈಲ್ವಾನ್ ಬಂಡಾಯವಾಗಿ ಸ್ಪರ್ಧಿಸುವುದಾಗಿ ಹೇಳಿದ್ದಾರೆ. ಇವತ್ತು ಸಾವಿರಾರು ಜನರೊಂದಿಗೆ ತೆರಳಿ ನಾಮಪತ್ರ ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಸಿಎಂ, ಡಿಸಿಎಂ ದಾವಣಗೆರೆ ಹಾಗೂ ಬಾಗಲಕೋಟೆ ಕ್ಷೇತ್ರಕ್ಕೆ ತೆರಳಲಿದ್ದಾರೆ. ಇದೇ ವಿಚಾರವಾಗಿ ಮಾತನಾಡಿರುವಂತಹ ಡಿಕೆ ಶಿವಕುಮಾರ್, ನಾನು ಸಿಎಂ, ಕೆಲ ನಾಯಕರು ಎರಡೂ ಕ್ಷೇತ್ರಗಳಿಗೆ ಹೋಗ್ತೀವಿ, ನಾವು ಶಿಫಾರಸು ಮಾಡಿದಂತೆಯೇ ಟಿಕೆಟ್ ಕೊಡಲಾಗಿದೆ ಅಂತಂದ್ರು. ಇನ್ನು ಸತೀಶ್ ಜಾರಕಿಹೊಳಿ ಮಾತನಾಡಿ ನಿರೀಕ್ಷೆಯಂತೆ ಅಭ್ಯರ್ಥಿಗಳ ಆಯ್ಕೆಯಾಗಿದೆ ಅಂತ ಹೇಳಿದ್ರು. ದಾವಣಗೆರೆಯಲ್ಲಿ ಉಪಚುನಾವಣಾ ಕಣ ರಂಗೇರಿದೆ. ಇವತ್ತು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಹಿನ್ನೆಲೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಮಠಗಳಿಗೆ ಭೇಟಿ ನೀಡಿ ಮಠಾಧೀಶರ ಆಶೀರ್ವಾದವನ್ನು ಪಡೆದಿದ್ದಾರೆ. ಹರಿಹರದ ವಾಲ್ಮೀಕಿ ಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿ, ಬೆಳ್ಳೂಡಿ ಕನಕ ಗುರುಪೀಠದ ನಿರಂಜನಾನಂದಪುರಿ ಸ್ವಾಮೀಜಿ ಸೇರಿದಂತೆ ಅನೇಕರ ಆಶೀರ್ವಾದವನ್ನು ಪಡೆದಿದ್ದಾರೆ. ಕಾಂಗ್ರೆಸ್ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಅಲ್ಪಸಂಖ್ಯಾತ ಮುಖಂಡರು ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ದಾವಣಗೆರೆ ದಕ್ಷಿಣ ಅಭ್ಯರ್ಥಿ ಶ್ರೀನಿವಾಸ್ ದಾಸ ಕರಿಯಪ್ಪನವರ ನೇತೃತ್ವದಲ್ಲಿ 20ಕ್ಕೂ ಹೆಚ್ಚು ಅಲ್ಪಸಂಖ್ಯಾತ ಮುಖಂಡರು ಬಿಜೆಪಿ ಸೇರ್ಪಡೆಗೊಂಡಿದ್ದಾರೆ. ಬಾಗಲಕೋಟೆ ಕ್ಷೇತ್ರದಲ್ಲಿ ಉಮೇಶ್ ಪೇಟೆಗೆ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂಗೆ ಕುಟುಂಬ ಒಂದಾಗಿದೆ. ನ್ಯೂಸ್ 18 ಜೊತೆ ಮಹಾದೇವಿ ಮೇಟಿ ಮಾತನಾಡಿದ್ದು, ನಾನು ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಕೊಡಿ ಅಂತ ಬೇಡಿಕೆ ಇಟ್ಟಿದ್ದೆ, ಅದರಂತೆ ಟಿಕೆಟ್ ಕೊಟ್ಟಿದ್ದಾರೆ. ಅಣ್ಣನ ಪರ ಪ್ರಚಾರ ಮಾಡಿ ಗೆಲ್ಲಿಸೋಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ರು. ಬಾಗಲಕೋಟೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಆಗಮಿಸಿದರು. ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಮಾಧ್ಯಮ ಕೇಂದ್ರ ಉದ್ಘಾಟನೆ ಮಾಡಿದರು. ಬಳಿಕ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ವೀರಣ್ಣ ಚರಂತಿಮಠ ಅವರಿಗೆ ಬಿಫಾರ್ಮ್ ನೀಡಿ ಬಾಗಲಕೋಟೆಯಲ್ಲಿ ಬಿಜೆಪಿ ಗೆಲುವು ಖಚಿತ ಅಂತ ಹೇಳಿದ್ರು. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಒಳ ಮೀಸಲಾತಿ ಕಿಚ್ಚು ಜೋರಾಗ್ತಾ ಇದೆ. ಇವತ್ತು ಸಚಿವ ಮಹದೇವಪ್ಪ ಸ್ವಕ್ಷೇತ್ರ ಟಿ ನರಸೀಪುರದಿಂದ ಮೈಸೂರಿನ ಡಿಸಿ ಕಚೇರಿವರೆಗೂ ಬಲಗೈ ಸಮುದಾಯ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ. ಬೆಳಗ್ಗೆ 6 ಗಂಟೆಗೆ ನರಸೀಪುರ ತಾಲೂಕು ಕಚೇರಿಯಿಂದ ಹೊರಟು ಮೈಸೂರಿನ ಡಿಸಿ ಕಚೇರಿವರೆಗೆ ಪಾದಯಾತ್ರೆಗೆ ಬಲಗೈ ಸಮುದಾಯ ಮುಂದಾಗಿದೆ. ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಬಿಜೆಪಿ ಭರ್ಜರಿ ಸಿದ್ಧತೆ ಆರಂಭ ಮಾಡಿದೆ. ಜಿಬಿಎದ 5 ಪಾಲಿಕೆ ಹಾಗೆಯೇ ಬೆಂಗಳೂರಿನ 28 ವಿಧಾನಸಭೆ ಕ್ಷೇತ್ರಗಳಿಗೂ ಉಸ್ತುವಾರಿಗಳ ನೇಮಕವನ್ನ ಮಾಡಲಾಗಿದೆ. ಬಿವೈ ವಿಜೇಂದ್ರ, ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ ಸೇರಿದಂತೆ ಪ್ರಮುಖರಿಗೆ ಜವಾಬ್ದಾರಿಯನ್ನ ನೀಡಲಾಗಿದೆ. ಯುಗಾದಿ, ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ಊರಿಗೆ ತೆರಳಿದ್ದವರು ಇವತ್ತು ಬೆಂಗಳೂರಿಗೆ ವಾಪಸ್ಸಾಗ್ತಾ ಇದ್ದಾರೆ. 4 ದಿನಗಳ ರಜೆ ಮುಗಿಸಿಕೊಂಡು ಜನರು ಬೆಂಗಳೂರಿನತ್ತ ಬರ್ತಾ ಇದ್ದಾರೆ. ಇನ್ನು ಹೆಚ್ಚುವರಿ ಬಸ್ ವಾಹನಗಳು ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಓಕಳಿಪುರಂ ರಸ್ತೆಯಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿತ್ತು.
ಬಲ್ಡೋಟ ಮುಕುಂದ ಸುಮಿ ಕಾರ್ಖಾನೆ ವಿಸ್ತರಣೆ ಮಾಡಬಾರದು, ಬಸಾಪುರ ಕೆರೆಯನ್ನ ಸಾರ್ವಜನಿಕ ಉಪಯೋಗಕ್ಕೆ ಬಿಡಬೇಕು ಅಂತೇಳಿ ಆಗ್ರಹಿಸಿ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯಲಿದೆ. ಕೊಪ್ಪಳ ಬಚಾವೋ ಆಂದೋಲನ ಸಮಿತಿ, ಕೊಪ್ಪಳ ಪರಿಸರ ಹಿತರಕ್ಷಣಾ ವೇದಿಕೆ ವತಿಯಿಂದ ಪ್ರೊಟೆಸ್ಟ್ ನಡೆಯಲಿದೆ. ಕೈಯಲ್ಲಿ ಬಿಯರ್ ಬಾಟಲ್ ಹಿಡಿದು ಪುಂಡರು ತ್ರಿಬಲ್ ರೈಡಿಂಗ್ ಮಾಡಿರುವಂತಹ ಘಟನೆ ನಿನ್ನೆ ರಾತ್ರಿ ಬೆಂಗಳೂರಿನ ಬಿಟಿಎಂ ಲೇಔಟ್ ರಸ್ತೆಯಲ್ಲಿ ನಡೆದಿದೆ. ಬಿಯರ್ ಕುಡಿಯುತ್ತಾ ಪುಂಡರು ತ್ರಿಬಲ್ ರೈಡ್ ಮಾಡಿ ಯದ್ವಾ ತದ್ವಾ ಬೈಕ್ ಅನ್ನ ಚಲಾಯಿಸಿದ್ದಾರೆ. ಇದೀಗ ಈ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇದೆ. ಇವತ್ತು ಹೋಟೆಲ್, ರೆಸ್ಟೋರೆಂಟ್ ಹಾಗೂ ವೆಲ್ಕಮ್ ಬ್ಯಾಕ್. ಯಾದಗಿರಿ ಜಿಲ್ಲೆಯ ಗಾಜರಕೋಟ್ ಗ್ರಾಮಸ್ಥರಿಗೆ ಕುಡಿಯೋ ನೀರಿನ ಸಂಕಷ್ಟ ಎದುರಾಗಿರೋ ಬಗ್ಗೆ ನಿಮಗೆ ಆಗಲೇ ಮಾಹಿತಿಯನ್ನು ಕೊಡ್ತಾ ಇದ್ವಿ. 20 ದಿವಸ ಆಗಿದೆ ಪೈಪ್ಲೈನ್ ಒಡೆದು ಹೋಗಿ, ಆದರೆ ದುರಸ್ತಿ ಕಾರ್ಯ ಇನ್ನೂ ಆಗಿಲ್ಲ. ಪೈಪ್ಲೈನ್ ರಿಪೇರಿಗೆ ಯಾಕೆಷ್ಟು ನಿರ್ಲಕ್ಷ್ಯ ಅಂತ ಹೇಳಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಗಣೇಶ್. ಅದರಲ್ಲಿ ಈಗ ಬೇಸಿಗೆ ಆರಂಭ, ಆ ಭಾಗದಲ್ಲಿ ವಿಪರೀತವಾದಂತ ಬಿಸಿಲಿರುತ್ತೆ, ಕುಡಿಯೋ ನೀರಿಗೆ ಜನ ಸಂಕಷ್ಟ ಪಡ್ತಾ ಇದ್ದಾರೆ. ಅಂದ್ರೆ ಆ ಪೈಪ್ಲೈನ್ ದುರಸ್ತಿ ಕಾರ್ಯ ಯಾಕೆ ಆಗ್ತಿಲ್ಲ, ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ? ಎಸ್ ಶರ್ಮಿತಾ ಶೆಟ್ಟಿ, ಏನು ಯಾದಗಿರಿ ಜಿಲ್ಲೆ ಗುರುಮಿಟ್ಕಲ್ ತಾಲೂಕಿನ ಗಾಜರ್ಕೋಟ್ ಗ್ರಾಮ. ಈ ಗ್ರಾಮ ಏನು 26 ಸದಸ್ಯರನ್ನು ಹೊಂದಿರತಕ್ಕಂತ ಬಹುದೊಡ್ಡ ಪಂಚಾಯತಿಯನ್ನು ಹೊಂದಿರತಕ್ಕಂತ ಗ್ರಾಮ. 14 ಸದಸ್ಯರು ಏನು ಅದೇ ಗ್ರಾಮದವರೇ ಆಗಿದ್ದಾರೆ. ಆದ್ರೆ ಪ್ರತಿ ವರ್ಷವೂ ಕೂಡ ನೀರಿನ ಸಮಸ್ಯೆ ಸಾಕಷ್ಟು ಇರುತ್ತೆ. ಈ ವರ್ಷವೂ ಕೂಡ ಏನು ಬೇಸಿಗೆ ಆರಂಭಕ್ಕೂ ಮುನ್ನವೇ ನೀರಿಗಾಗಿ ಅಲ್ಲಿಯ ಗ್ರಾಮಸ್ಥರು ಹಾಹಾಕಾರವನ್ನು ಪಡ್ತಕ್ಕಂತಹ ಪರಿಸ್ಥಿತಿ ಉಂಟಾಗಿದೆ ಅಂತ ಹೇಳ್ಬೇಕಾಗುತ್ತೆ. ಕಳೆದ ಏನು ಜನವರಿಯಲ್ಲಿ ಮಹಿಳೆಯರು ಒಂದು ಏನು ಪಂಚಾಯತಿ ಮುಂದೆ ಖಾಲಿ ಕೊಡವನ್ನ ಹಿಡ್ಕೊಂಡು ಪ್ರತಿಭಟನೆಯನ್ನ ಮಾಡಿದ್ರು. ನಮಗೆ ನೀರು ಕುಡಿ, ಇಲ್ಲಾಂದ್ರೆ ವಿಷ ಕೊಡಿ ಅಂತೇಳಿ. ಆಗ ಟ್ರಾನ್ಸ್ಫಾರ್ಮರ್ ಅನ್ನು ಸುಟ್ಟಿತ್ತು, ಟ್ರಾನ್ಸ್ಫಾರ್ಮರ್ ರಿಪೇರಿ ಮಾಡಿದ್ರು. ಆದ್ರೆ ಈಗ ಯಾವಾಗಿಂದನೂ ಕೂಡ ಈ ಸಮಸ್ಯೆ ಇದೆ. ಪೈಪ್ ಲೈನ್ ಲೀಕೇಜ್ ಆಗ್ತಾ ಇದೆ, ನೀರ್ ಬಿಡ್ತಾರೆ, ಆದ್ರೆ ಆ ಪೈಪ್ ಲೈನ್ ಅಲ್ಲಿ ಏನು ಚರಂಡಿ ನೀರು ಮಿಶ್ರಣವಾಗಿ ಅಂತಹ ನೀರು ಬರ್ತವೆ. ಅಂತಹ ನೀರನ್ನು ನಾವು ಕುಡಿಯಕ್ಕಾಗೋದಿಲ್ಲ. ಪೈಪ್ ಲೈನ್ ದುರಸ್ತಿ ಮಾಡಿ ಅಂತಕ್ಕಂಥದ್ದು ಗ್ರಾಮಸ್ಥರ ಆಗ್ರಹ ಆಗಿದೆ. ಮತ್ತು 3ನೇ ಬ್ಲಾಕ್ ಅಲ್ಲಿ ನೋಡ್ಬೇಕಂತಂದ್ರೆ ಗ್ರಾಮ ಹುಟ್ಟಿದಾಗಿನಿಂದ 3ನೇ ಬ್ಲಾಕ್ಗೆ ಇನ್ನೂ ಕೂಡ ನೀರು ಕಂಡಿಲ್ಲ. ಆ ಜನರು ಕಷ್ಟ ಅಂತೂ ಹೇಳ್ತಿರದಂತ ಪರಿಸ್ಥಿತಿ ಉಂಟಾಗಿದೆ. ನಿಜಕ್ಕೂ ಮಹಿಳೆ ಕೂಡ ನಮ್ಮ ನ್ಯೂಸ್ 18 ಕ್ಯಾಮ್ರಾ ಮುಂದೆ ಕಣ್ಣೀರನ್ನ ಹಾಕ್ತಾಳೆ. 20 ವರ್ಷದಿಂದ ನಾವು ಒಂದ್ ಹನಿ ನೀರನ್ನು ಕಂಡಿಲ್ಲ. ನಾವು ನೀರ್ ತರಬೇಕಾದ್ರೆ 1 ಕಿಲೋಮೀಟರ್ ದೂರ ಹೋಗಿ ನೀರು ತಗೊಂಡ್ ಬರ್ತಕ್ಕಂತ ಪರಿಸ್ಥಿತಿ ನಮಗ್ ಉಂಟಾಗಿದೆ. ನಾವೆಲ್ಲ ಕೂಲಿ ಮಾಡಿ ಬದುಕ್ತಕ್ಕಂಥವ್ರು. ನೀರ್ ತರಕ್ ಹೋದ್ರೆ ಕೂಲಿ ಬಿಡಬೇಕಾಗುತ್ತೆ. ಹಾಗಾಗಿ ನಮಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಕೂಲಿ ಬಿಟ್ರೆ ನಮಗೆ ಮುಂದಿನ ಜೀವನ ನಡೆಯಲ್ಲ, ನೀರ್ ತರದೇ ಇದ್ರು ನಡೆಯಲ್ಲ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಈ ಗ್ರಾಮಕ್ಕೆ ನೀರು ಒದಗಿಸ್ತಕ್ಕಂತಹ ಕೆಲಸ ಮಾಡಬೇಕು. ಇನ್ನೊಂದು ಅಲ್ಲಿಯ ಮಹಿಳೆಯರು ಹೇಳ್ತಕ್ಕಂಥ ಮಾತು, ಗ್ರಾಮ ಅತಿ ದೊಡ್ಡ ಗ್ರಾಮ ಆಗಿದ್ರು ಕೂಡ ಏನೋ ಶುದ್ಧ ಕುಡಿಯುವ ನೀರಿನ ಘಟಕವೂ ಕೂಡ ಆ ಗ್ರಾಮದಲ್ಲಿಲ್ಲ. ಹಾಗಾಗಿ ಫ್ಲೋರೈಡ್ ಯುಕ್ತ ನೀರನ್ನು ನಾವು ಕುಡಿಬೇಕಾಗಿದೆ. ಅದರಿಂದ ನಮಗೆ ಸಾಕಷ್ಟು ಆರೋಗ್ಯದ ಮೇಲೆ ಸಮಸ್ಯೆ ಉಂಟಾಗುತ್ತೆ ಎಂದು ಕಿಡ್ನಿ ಸ್ಟೋನ್ ಆಗಿರಬಹುದು, ಚರ್ಮದ ಸಮಸ್ಯೆ ಆಗಿರಬಹುದು, ಸಾಕಷ್ಟು ತೊಂದರೆಗಳು ಉಂಟಾಗುತ್ತೆ ನಮಗೆ. ಹಾಗಾಗಿ ನಮಗೆ ಶಾಶ್ವತ ಕುಡಿಯುವ ನೀರಿನ ಪರಿಹಾರವನ್ನು ಶಾಶ್ವತವಾಗಿ ಪರಿಹಾರ ಮಾಡಬೇಕು ಅಂತೇಳಿ ಗ್ರಾಮಸ್ಥರ ಆಗ್ರಹ ಆಗಿದೆ. ಶರ್ಮಿತಾ ಶೆಟ್ಟಿ, ಅಂದ್ರೆ ಈಗ ನೀವು ಅಂದ್ರೆ ಅಲ್ಲಿ 10ಕ್ಕೂ ಅಧಿಕ ಸದಸ್ಯರು ಆ ಗ್ರಾಮದಲ್ಲೇ ಪರ್ಟಿಕ್ಯುಲರ್ ಇದ್ದಾರೆ ಅಂತ, ಹಂಗಾದ್ರೆ ಪಂಚಾಯತಿಯಿಂದ ದುರಸ್ತಿ ಮಾಡಿಸೋದಕ್ಕೆ ಅಲ್ಲಿ ದುಡ್ಡಿಲ್ಲ ಅಂತನಾ? ಒಂದ್ ಸೆಕೆಂಡ್ ಗಣೇಶ್, ಹಂಗೆ ಸಂಪರ್ಕದಲ್ಲಿ ಈ ಬಗ್ಗೆ ಮಾತನಾಡೋದಕ್ಕೆ ಅಲ್ಲಿನ PDO ಮಲ್ಲಿಕಾರ್ಜುನ್ ಅವ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಈಗ ಗಾಜರಕೋಟ್ ಅಲ್ಲಿ 20 ದಿವಸದಿಂದ ಪೈಪ್ ಲೈನ್ ಒಡೆದು ಹೋಗಿದೆ, ಕುಡಿಯೋ ನೀರು ನಮಗೆ ಬರ್ತಿಲ್ಲ ಅಂತ ಹೇಳಿ ಒಬ್ರು ಅಂತೂ ಕಣ್ಣೀರೇ ಹಾಕ್ಬಿಟ್ರು ನಮ್ ಕ್ಯಾಮ್ರಾ ಮುಂದೆ. ಏನ್ ಸಮಸ್ಯೆ ಆಗ್ತಿದೆ, ಯಾಕೆ ಸರಿ ಮಾಡ್ತಾ ಇಲ್ಲ ಅದನ್ನ? ಮೇಡಮ್, ಅಲ್ಲಿ TC ಪ್ರಾಬ್ಲಮ್ ಆಗಿತ್ತು ಇಷ್ಟು ದಿನ. TC ಸುಟ್ಟಿತ್ತು ಒಂದು 6 ಸಲ. ಅದನ್ನ ಹೊಸ ಜಾಗದಲ್ಲಿ ಶಿಫ್ಟ್ ಮಾಡಿಸಿ ರೆಡಿ ಮಾಡಿದೀವಿ. ಆ ನಂತರ ಇವತ್ತು ಮುಂಜಾನೆ ಪೈಪ್ ಬ್ಲಾಕ್ ಆಗಿತ್ತು, ಅದು ಸಮೇತ ಕ್ಲಿಯರ್ ಮಾಡಿದೀವಿ. ಈಗ ನೀರು ಹೋಗ್ತಾ ಇದೆ ಮೇಡಮ್. ಸೊ ಇವತ್ತು ಸಪ್ಲೈ ಆಗ್ತಾ ಇದೆಯಾ ನೀರು, ಕುಡಿಯೋ ನೀರು? ಆಗ್ತಾ ಇದೆ ಮೇಡಮ್, ಆಗ್ತಾ ಇದೆ. ಚೆಕ್ ಮಾಡ್ಸದ ಹಂಗಾರೆ ನಮ್ಮ ರಿಪೋರ್ಟ್ ಹತ್ರ? ಚೆಕ್ ಮಾಡ್ಸಿ ಮೇಡಮ್, ಚೆಕ್ ಮಾಡಿ. ಫೈನ್. ನೀವೀಗ ಅಂತಿದ್ದೀರಾ TC ಪ್ರಾಬ್ಲಮ್ ಆಗಿತ್ತು, ಅದು ಸಾಲ್ವ್ ಆಗಿದೆ, ಇವತ್ತಿಂದ ನೀರು ಬರ್ತಿದೆ ಅಂತ. ಗಣೇಶ್, PDO ಹೇಳ್ತಾ ಇದಾರೆ ಇವತ್ತಿಂದ ನೀರು ಸಪ್ಲೈ ಆ ಗ್ರಾಮಕ್ಕೆ ಆಗ್ತಿದೆ ಅಂತ. ಒಂದ್ಸತಿ ಚೆಕ್ ಮಾಡ್ಬಿಡಿ ಗಣೇಶ್, ಫಾಲೋ ಅಪ್ ಮಾಡೋಣ ಸುದ್ದಿಯನ್ನ. ಗ್ರಾಮಸ್ಥರು ಹೇಳ್ತಕ್ಕಂಥದ್ದು ಏನಂತಂದ್ರೆ PDO ಅವರು ಊರಿಗೆ ಬರೋದಿಲ್ಲ, ಆದ್ರೆ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ 3ನೇ ಬ್ಲಾಕ್ಗೆ ಇನ್ನೂ ಕೂಡ ನೀರಿನ ಸಮಸ್ಯೆ ಇದೆ. 3ನೇ ಬ್ಲಾಕ್ಗೆ ಒಂದ್ ಹನಿ ಕೂಡ ನೀರು ಬರೋದಿಲ್ಲ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. 3ನೇ ಬ್ಲಾಕ್ ಅಂತೆ ಮಲ್ಲಿಕಾರ್ಜುನ್ ಅವರೇ? ಮೇಡಮ್ ಕ್ಲಿಯರ್ ಆಗಿದೆ ಮೇಡಮ್, ನೀರಿನ ಸಮಸ್ಯೆ ಏನಿದೆ ಕ್ಲಿಯರ್ ಆಗಿದೆ. 1, 4, 3 ಈ ಬ್ಲಾಕ್ ಅಲ್ಲಿ ಕ್ಲಿಯರ್ ಆಗಿದೆ, ವಾರ್ಡ್ ಅಲ್ಲಿ ಕ್ಲಿಯರ್ ಆಗಿದೆ. ಆಗಿದೆ ಮೇಡಮ್. 1, 2, 3, 4 ಬ್ಲಾಕ್ ನಲ್ಲಿ ಕ್ಲಿಯರ್ ಆಗಿದೆ. ಗಣೇಶ್, ಇವತ್ ಬೆಳಿಗ್ಗೆಯಿಂದ ನೀರ್ ಬರ್ತಿದ್ಯಾ ಅಂತ ಚೆಕ್ ಮಾಡಿಸ್ಬಿಡಿ, ನಾವು ಕ್ಲಾರಿಟಿ ತಗೊಂಡ್ಬಿಡೋಣ ಜನರ ಹತ್ರನೇ, ಅಧಿಕಾರಿ ಹಿಂಗ್ ಹೇಳ್ತಿರುವಾಗ. ಎಸ್
ಫೈನ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಅವರೇ ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ. ಗಣೇಶ್, ನೀವು ಫಾಲೋ ಅಪ್ ಮಾಡಿ, ಯಾಕಂದ್ರೆ ಇಲ್ಲಿ 10,000 ಜನಸಂಖ್ಯೆ ಇದೆ. ಆ ಊರಿನವರೇ ಸದಸ್ಯರು ತುಂಬಾ ಜನ ಇದ್ದಾರೆ. PDO ನೋಡಿದ್ರೆ ಈಗ TC ಪ್ರಾಬ್ಲಮ್ ಆಗಿತ್ತು, ಎಲ್ಲ ಸರಿ ಹೋಗಿದೆ ಅಂತ ಹೇಳ್ತಿದ್ದಾರೆ. ಸೊ ಬೆಳಿಗ್ಗೆಯಿಂದ ನೀರು ಸಪ್ಲೈ ಆಗ್ತಿದೆ ಅಂತ PDO ಹೇಳ್ತಾ ಇದ್ದಾರೆ. ನಮಗೆ ನೀರು ಬೇಕು, ಇಲ್ಲಾಂದ್ರೆ ನಮಗೊಂದು ತೊಟ್ಟು ವಿಷ ಕೊಡಿ ಅಂತ ಗ್ರಾಮಸ್ಥರು ಕೇಳ್ತಾ ಇದ್ದಾರೆ. ಯಾಕಂದ್ರೆ ನೀರಿಗೋಸ್ಕರ ಅಷ್ಟು ಪರದಾಟವನ್ನ ಆ ಊರಿನವ್ರು ಪಡ್ತಾ ಇದ್ದಾರೆ. 20 ದಿವಸದಿಂದ ಕುಡಿಯೋಕ್ ನೀರಿಲ್ಲ ಅಂತಂದ್ರೆ ಆ ಭಾಗದಲ್ಲಿ ಹೆಂಗ್ ಬದುಕಕ್ ಸಾಧ್ಯ? ವಿಪರೀತ ಬಿಸಿಲು ಬೇರೆ. ಮತ್ತೆ ಇವಾಗ ಫ್ಲೋರೈಡ್ ಯುಕ್ತ ನೀರನ್ನ ಕುಡಿತಾ ಇದೀವಿ ನಾವು. ನಮಗೆ ಆರೋಗ್ಯ ಸಮಸ್ಯೆ ಇದರಿಂದ ಆಗತ್ತೆ ಅಂತ ಗೊತ್ತಿದ್ರು ಕೂಡ ನಮ್ಗೆ ಅನಿವಾರ್ಯ ನೀರು ಕುಡಿಲೇಬೇಕಲ್ಲ. ಹಂಗಾಗಿ ಅದೇ ನೀರನ್ನ ತಂದು ಪರ್ಯಾಯ ವ್ಯವಸ್ಥೆಯಾಗಿ ನಾವು ಬೇರೆ ಕಡೆಯಿಂದ ತಂದು ಕುಡಿತಾ ಇದ್ದೀವಿ. 1 ಕಿಲೋಮೀಟರ್ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದೀವಿ. ಆ ಬಿಸಿಲಲ್ಲಿ ನಡ್ಕೊಂಡು ಹೋಗಿ ನೀರು ತರದೇ ನಮಗೆ ದಿನಾದ ಕೆಲಸ ಆಗ್ಬಿಟ್ಟಿದೆ ಅಂತ ಆರೋಪಗಳನ್ನು ಮಾಡ್ತಿದ್ರು. ಈಗ ಸಮಸ್ಯೆ ಎಲ್ಲ ಕ್ಲಿಯರ್ ಆಗಿದೆ ಅಂತ PDO ಮಲ್ಲಿಕಾರ್ಜುನ್ ಅವರು ನ್ಯೂಸ್ 18 ಮುಖಾಂತರ ಹೇಳಿದ್ದಾರೆ. ಅದೆಷ್ಟು ಮಟ್ಟಿಗೆ ನಿಜ ಅಂತೇಳಿ ನಮ್ಮ ರಿಪೋರ್ಟರ್ ಗಣೇಶ್ ಅದನ್ನು ಫಾಲೋ ಅಪ್ ಮಾಡ್ತಾರೆ. ನೀರು ಬರ್ತಾ ಇದ್ರೆ ಅದನ್ನು ನಾವು ಪ್ರಸಾರ ಮಾಡಿ ತೋರಿಸ್ತೀವಿ. ನೀರನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳು, ಎಲ್ಲ ಸಮಸ್ಯೆಯನ್ನ ಬಗೆಹರಿಸಿದ್ದಾರೆ ಅಂತ ಹೇಳಿ. 1, 2, 3, 4 ಇಷ್ಟು ವಾರ್ಡ್ಗಳಲ್ಲಿ ನೀರು ಬರ್ತಾ ಇದೆ. ಇವತ್ತು ಬೆಳಿಗ್ಗೆಯಿಂದ ಏನೂ ಸಮಸ್ಯೆ ಇಲ್ಲ ಅಂತ ಹೇಳಿ PDO ಮಲ್ಲಿಕಾರ್ಜುನ್ ಅವರು ಹೇಳಿದ್ದಾರೆ. ಅದೆಷ್ಟು ಮಟ್ಟಿಗೆ ನಿಜ ನೋಡೋಣ. ಕುಡಿಯೋ ನೀರಿಗಾಗಿ ಪರದಾಟವನ್ನ ಪಡ್ತಾ ಇದ್ರು, ಅದಕ್ಕೆ ಮುಕ್ತಿ ಸಿಕ್ಕಿದೆ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಊರಿನ ಜನ ಅದಕ್ಕೇನು ಹೇಳ್ತಾರೆ ಫಾಲೋ ಅಪ್ ಮಾಡೋಣ. ಇವತ್ತು ಪ್ರಸಾರವಾದಂತ 2 ಸುದ್ದಿಯ ಫಾಲೋ ಅಪ್ ಅನ್ನ ನ್ಯೂಸ್ 18 ಮಾಡುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.